ಈಗ ಹೋಟೆಲ್ಗಳಿಗೆ ಒಂದಷ್ಟು ಸಮಸ್ಯೆ ಅಂತೂ ಇದ್ದೇ ಇದೆ. ಸಿಲಿಂಡರ್ ಸಿಗದೆ ಪರದಾಡದಂತಹ ಎಷ್ಟೋ ಇನ್ಸಿಡೆಂಟ್ಗಳನ್ನ ಕೂಡ ನೋಡಿದ್ದೀವಿ. ಈಗ ಕಸದ ವಿಚಾರವಾಗಿಯೂ ಕೂಡ ಸುಂಕವನ್ನ ವಿಧಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಹೋಟೆಲ್ಗಳಲ್ಲಿ ಕಸ ಸಂಗ್ರಹಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಸರ್ಕಾರ ಕಸ ತ್ಯಾಜ್ಯ ಸಂಗ್ರಹಕ್ಕೆ ಹೆಚ್ಚುವರಿ ಶುಲ್ಕವನ್ನ ವಿಧಿಸಿದೆ. ಇದು ಹೋಟೆಲ್ ಮಾಲೀಕರ ಸಂಘದ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ ಅಂತ. ಆಸ್ತಿ ತೆರಿಗೆಯಲ್ಲಿ ಗಾರ್ಬೇಜ್ ಟ್ಯಾಕ್ಸ್ ಜೊತೆಗೆ ತಿಂಗಳ ಶುಲ್ಕ ಕಟ್ಟಬೇಕು ಅಂತೇಳಿ ತಾಕೀತನ್ನ ಮಾಡಲಾಗಿದೆ. ಹೋಟೆಲ್ ಅವರು ವರ್ಷಕ್ಕೆ ಇಷ್ಟು ಚದರ ಮೀಟರ್ಗೆ ಇಂತಿಷ್ಟು ಅಂತ ಟ್ಯಾಕ್ಸ್ ಕಟ್ಟಬೇಕಿತ್ತು. ಆದ್ರೆ ಇದೀಗ ಟ್ಯಾಕ್ಸ್ ಜೊತೆಗೆ ತಿಂಗಳಿಗೆ 1 ಕೆಜಿ ಕಸಕ್ಕೆ 12 ರೂಪಾಯಿ ನೀಡಬೇಕಂತೆ. ಕಸಕ್ಕೂ ಇದೀಗ ಹೆಚ್ಚುವರಿ ಶುಲ್ಕವನ್ನ ಸರ್ಕಾರ ಹಾಕಿದೆ. ಹೀಗಾಗಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಈಗ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ವರ್ಷಕ್ಕೆ ಇಷ್ಟು ಚದರಡಿಗೆ ಅಮೌಂಟ್ ಅನ್ನ ಕಟ್ಟಿದ್ರು ಕಸಕ್ಕೂ. ಬಟ್ ಇದೀಗ ಕೆಜಿಗೆ 12 ರೂಪಾಯಿ, 1 ಕೆಜಿ ಕಸಕ್ಕೆ 12 ರೂಪಾಯಿ ಕಟ್ಟಬೇಕಾಗತ್ತೆ. ಹೀಗಾಗಿ ಎಲ್ಲ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರೆ ಇದು ಅಗಲ ದರೋಡೆ ಎಂಬುದು ಸರ್ಕಾರದ ವಿರುದ್ಧ ಜಿಬಿ ವಿರುದ್ಧ ಈಗ ಕಿಡಿಕಾರ್ತಿದ್ರೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಸದಸ್ಯರು ಮತ್ತು ನಿಸರ್ಗ ಹೋಟೆಲ್ ಮಾಲೀಕರು ಅವರೇ ಮಾತಾಡಿಸ್ತೀನಿ. ಸರ್, ಕಸಕ್ಕೂ ಇದೀಗ ಶುಲ್ಕ ಕೆಜಿಗೆ 12 ರೂಪಾಯಿ ಕಟ್ಟಬೇಕಂತ ಹೇಳ್ತಿದ್ರೆ, ದಿನ ಕೆಜಿಗೆ 30 ಕೆಜಿ ಆಯ್ತಂದ್ರೆ ದಿನದ ಲೆಕ್ಕ 30 ಕೆಜಿಗೆ ಅಮೌಂಟ್ ಕಟ್ಟಲೇಬೇಕು 12 ರೂಪಾಯಿಗೆ. ಹೀಗಾಗಿ ತಿಂಗಳಿಗೆ ಇಂತಿಷ್ಟು ಅಂತ ಅಮೌಂಟ್ ತೆಗೆದುಕೊಳ್ಳಕ್ಕೆ ಈಗ ಜಿಬಿ ಮುಂದಾಗಿದೆ. ಏನ್ ಹೇಳ್ತಾರೆ ಸರ್ ಅಂತ? ಖಂಡಿತವಾಗಿ ಇದೊಂದು ಹಗಲು ದೊರಡೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ನಾವು ಹಲವಾರು ಟ್ಯಾಕ್ಸ್ಗಳನ್ನ ಕಟ್ತಾ ಇದೀವಿ. ಬಿಬಿಎಂಪಿಗೆ ಪ್ರತಿ ವಾರ್ಷಿಕ ಶುಲ್ಕ ಕಟ್ತೀವಿ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀವಿ, ಜೊತೆಗೆ ಗಾರ್ಬೇಜ್ ಟ್ಯಾಕ್ಸ್ ಅಂತಾನು ನಮ್ಮ ಹತ್ರ ಈಗ ಹೊಸದಾಗಿ ಶುರು ಮಾಡಿದ್ದಾರೆ. ಅಂದ್ರೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಥವಾ ಇನ್ ಯಾವ್ದಾವ್ದು ಟ್ಯಾಕ್ಸ್ ಕಟ್ಟಬೇಕು, ಜೊತೆಗೆ ನಾವು ಈಗ ನೆಕ್ಸ್ಟ್ ಮುಂದಿನ ದಿವಸದಲ್ಲಿ ಪರ್ ಕೆಜಿ 12 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಲೆಕ್ಕಾಚಾರ ಮಾಡ್ತೀರಾ ನೀವು? ಯಾವ ಇದರಲ್ಲಿ ನೀವು ತೂಕ ಮಾಡ್ತೀರಾ? ಕಸನ ಬಂದೇನು ತೂಕ ಮಾಡ್ತೀರಾ? ಎಷ್ಟು ಬಂತು ಏನು ಬಂತು ಅಂತೇಳಿ ಯಾವ ರೀತಿ ತೂಕ ಮಾಡ್ತೀರಿ? ಒಟ್ಟಾರೆ ಹೋಗೋದು ಅವರ ಅಲ್ಲಿ ಹೋಗಿ ನಿಮ್ 100 ಕೆಜಿ ಮೇಲೆ ಇದೆ ಅಂತ ಹೇಳೋದು, ಅವ್ರ ಹತ್ರ ನೀವು ಹಗಲು ದೊರಡೆ ಮಾಡೋದು. ಆಫೀಸರ್ ಅಧಿಕಾರಿಗಳಿಗೆ ಒಂದು ದೊರಡೆ ಆಗೋ ರೀತಿಯಲ್ಲೇ ಆಗುತ್ತೆ. ಯಾಕಂತ ಹೇಳಿದ್ರೆ ಈ 12 ರೂಪಾಯಿ ಪರ್ ಕೆಜಿ ಅಂದ್ರೆ 100 ಕೆಜಿ ಆದ್ರೆ 12,000 ರೂಪಾಯಿ ಪರ್ ಡೇ ಅವನಿಗೆ ಕಟ್ಟಬೇಕಾಗತ್ತೆ. 1,200 ರೂಪಾಯಿ ಅವನು ಕಟ್ಟಬೇಕಾಗತ್ತೆ. ಒಂದು ತಿಂಗಳಿಗೆ ಎಷ್ಟು 50ರಿಂದ 30ರಿಂದ 40,000 ರೂಪಾಯಿ ಬರೀ ಕಸಕ್ಕೆ ದುಡ್ಡು ಕೊಡಬೇಕು ಅವನು. ಯಾವ ರೀತಿ ಹೋಟೆಲ್ ನಡೆಸಕ್ಕಾಗತ್ತೆ ಸರ್? ಯಾವ ರೀತಿ ನಾವು ಇಲ್ಲಿ ಬದುಕಕ್ಕಾಗತ್ತೆ? ಬದುಕಬೇಕೋ ಬೇಡವಾ ಅಂತ ಅವರೇ ಹೇಳಬೇಕು. ಸರ್, ಈ ಹಿಂದೆ ಹೇಗಿತ್ತು ಸರ್ ಪ್ರೊಸೆಸ್ ಕಸದ ಶುಲ್ಕ ವಿಚಾರವಾಗಿ? ಖಂಡಿತವಾಗಿ ಒಂದು ನಾಮಿನಲ್ ಚಾರ್ಜ್ ಇತ್ತು. ಯಾರು ಕಸ ಎತ್ಕೊಂಡು ಹೋಗ್ತಿದ್ರು ಅವರು ನಮ್ಮ ಗಾರ್ಬೇಜ್ ಟೆಂಡರ್ ಇತ್ತು. ಆ ಟೆಂಡರ್ ಅವ್ರು ಬಂದ್ಬಿಟ್ಟು ನಮ್ಮ ಪ್ರತಿ ತಿಂಗಳಿಗೆ ಒಂದಿಷ್ಟು ನಮ್ಮಲ್ಲಿ ಸುಮಾರು ಒಂದು 25-30 ಕೆಜಿ ಈ ರೀತಿ ಆಗ್ತಿತ್ತು. ಹಸಿ ಕಸ, ಒಣ ಕಸ ನಾವು ಬೇರೆ ಬೇರೆ ಕೊಡ್ತಾ ಇದ್ವಿ. ಆ ಹಸಿ ಕಸನ ಅವರು ಬೇರೆ ಬೇರೆ ಒಂದು ಬಯೋಗ್ಯಾಸ್ಗೆ ಯೂಸ್ ಮಾಡ್ತಾ ಇದ್ರು. ಅದರಿಂದ ಆದಾಯನೂ ಇದೆ ಅವರಿಗೆ. ಆ ರೀತಿಯಾಗಿ ಒಂದು ತಿಂಗಳ ಒಂದು 4ರಿಂದ 5,000 ರೂಪಾಯಿ, ಕೆಲವೊಂದ್ ಕಡೆ 6,000 ರೂಪಾಯಿ, ಕೆಲವೊಂದ್ ಕಡೆ 8,000 ರೂಪಾಯಿ ತಗೊಳ್ತಾ ಇದ್ರು ಈ ಪ್ರತಿ ತಿಂಗಳಿಗೆ. ಈ ರೀತಿಯಾಗಿ ನಡೀತಾ ಇತ್ತು. ಇದು ಒಂದು ಒಳ್ಳೆ ವ್ಯವಸ್ಥೆ ನಡೀತಾ ಇತ್ತು. ಈಗ ನೋಡ್ತಾ ಇದೀವಿ, ಈಗ ಈ ಟೆಂಡರ್ ವಿಚಾರ ಮೊನ್ನೆ ತಮ್ಮ ಮಾಧ್ಯಮದಲ್ಲಿ ನೋಡಿದೆ. ಈ ಒಂದು ಕಸದ ಟೆಂಡರ್ಗೆ ಒಂದು ದೊಡ್ಡ ಹೊಡೆದಾಟ ಅಥವಾ ಲಂಚ ಈ ರೀತಿಯಾಗಿ ಬರ್ತಾ ಇದೆ. ಅಂದ್ರೆ ನಾವು ಈಗ ಸಾಮಾನ್ಯ ಜನರು ಬದುಕೋದು ಹೇಗೆ? ಈ ಪ್ರತಿ ಅಪಾರ್ಟ್ಮೆಂಟ್ಗಳಲ್ಲೂ ನೀವು ಈ ರೀತಿಯಾಗಿ ನೋಟಿಸ್ ಕೊಡ್ತಾ ಇದ್ದಾರೆ. ಪ್ರತಿ ಒಂದು ಕಲ್ಯಾಣ ಮಂಟಪಕ್ಕೂ ಹೋಗಿ ಈಗ ನೋಟಿಸ್ ಕೊಡ್ತಾ ಇದ್ದಾರೆ, ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತೇಳಿ. ಜನ ಇದ್ರ ಬಗ್ಗೆ ಒಂದು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ದುಡ್ಡು ಹೊಡೆದು ಸರ್ಕಾರದ ಪ್ಲಾನ್ ಮಾಡಿದನ ಏನೋ ಆರೋಪ ಸರ್ ಅಂತ. ಖಂಡಿತವಾಗಿ ಈ ರೀತಿಯಾಗಿ ಯಾರೂ ಮಾಡಿರಲಿಲ್ಲ. ಹಿಂದೆ ಇರುವಂತ ಯಾವುದೇ ಸರ್ಕಾರಗಳಿರ್ಬೋದು ಅಥವಾ ಹಿಂದೆ ಇರುವಂತ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೆಡಿ ಯಾರೂ ಮಾಡಿರಲಿಲ್ಲ. ಇದು ಪ್ರಥಮ ಬಾರಿಗೆ ಇದು ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಈ ಪುಣ್ಯಾತ್ಮರಿಗೆ ಯಾರು ಈ ರೀತಿಯಾಗಿ ಒಂದು ಐಡಿಯಾ ಕೊಟ್ಟರು ಅಥವಾ ಈ ರೀತಿಯಾಗಿ ಒಂದು ಅವೈಜ್ಞಾನಿಕವಾಗಿ ಒಂದು ಈ ವಿಚಾರವನ್ನ ತಿಳಿಸಿದಾರೋ ಗೊತ್ತಿಲ್ಲ. ಇದರಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು. ಮತ್ತೆ ಈಗ ಹೋಟೆಲ್ಗಳಿಗೆ ಒಂದಷ್ಟು ಸಮಸ್ಯೆ ಅಂತೂ ಇದ್ದೇ ಇದೆ. ಸಿಲಿಂಡರ್ ಸಿಗದೆ ಪರದಾಡದಂತಹ ಎಷ್ಟೋ ಇನ್ಸಿಡೆಂಟ್ಗಳನ್ನ ಕೂಡ ನೋಡಿದ್ದೀವಿ. ಈಗ ಕಸದ ವಿಚಾರವಾಗಿಯೂ ಕೂಡ ಸುಂಕವನ್ನ ವಿಧಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಹೋಟೆಲ್ಗಳಲ್ಲಿ ಕಸ ಸಂಗ್ರಹಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಸರ್ಕಾರ ಕಸ ತ್ಯಾಜ್ಯ ಸಂಗ್ರಹಕ್ಕೆ ಹೆಚ್ಚುವರಿ ಶುಲ್ಕವನ್ನ ವಿಧಿಸಿದೆ. ಇದು ಹೋಟೆಲ್ ಮಾಲೀಕರ ಸಂಘದ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ ಅಂತ. ಆಸ್ತಿ ತೆರಿಗೆಯಲ್ಲಿ ಗಾರ್ಬೇಜ್ ಟ್ಯಾಕ್ಸ್ ಜೊತೆಗೆ ತಿಂಗಳ ಶುಲ್ಕ ಕಟ್ಟಬೇಕು ಅಂತೇಳಿ ತಾಕೀತನ್ನ ಮಾಡಲಾಗಿದೆ. ಹೋಟೆಲ್ ಅವರು ವರ್ಷಕ್ಕೆ ಇಷ್ಟು ಚದರ ಮೀಟರ್ಗೆ ಇಂತಿಷ್ಟು ಅಂತ ಟ್ಯಾಕ್ಸ್ ಕಟ್ಟಬೇಕಿತ್ತು. ಆದ್ರೆ ಇದೀಗ ಟ್ಯಾಕ್ಸ್ ಜೊತೆಗೆ ತಿಂಗಳಿಗೆ 1 ಕೆಜಿ ಕಸಕ್ಕೆ 12 ರೂಪಾಯಿ ನೀಡಬೇಕಂತೆ. ಕಸಕ್ಕೂ ಇದೀಗ ಹೆಚ್ಚುವರಿ ಶುಲ್ಕವನ್ನ ಸರ್ಕಾರ ಹಾಕಿದೆ. ಹೀಗಾಗಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಈಗ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ವರ್ಷಕ್ಕೆ ಇಷ್ಟು ಚದರಡಿಗೆ ಅಮೌಂಟ್ ಅನ್ನ ಕಟ್ಟಿದ್ರು ಕಸಕ್ಕೂ. ಬಟ್ ಇದೀಗ
ಕೆಜಿಗೆ 12 ರೂಪಾಯಿ ಕಸ, 1 ಕೆಜಿ ಕಸಕ್ಕೆ 12 ರೂಪಾಯಿ ಕಟ್ಟಬೇಕಾಗತ್ತೆ. ಹೀಗಾಗಿ ಎಲ್ಲ ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ರೆ ಇದು ಅಗಲ ದರೋಡೆ ಎಂಬುದು ಸರ್ಕಾರದ ವಿರುದ್ಧ ಜಿಬೆ ವಿರುದ್ಧ ಈಗ ಕಿಡಿಕಾರ್ತಿದ್ರೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಸದಸ್ಯರು ಮತ್ತು ನಿಸರ್ಗ ಹೋಟೆಲ್ ಮಾಲೀಕರು ಅವರೇ ಮಾತಾಡಿಸ್ತೀನಿ. ಸರ್, ಕಸಕ್ಕೂ ಇದೀಗ ಶುಲ್ಕ ಕೆಜಿಗೆ 12 ರೂಪಾಯಿ ಕಟ್ಟಬೇಕಂತ ಹೇಳ್ತಿದ್ರೆ, ದಿನ ಕೆಜಿಗೆ 30 ಕೆಜಿ ಆಯ್ತು ಅಂದ್ರೆ ದಿನದ ಲೆಕ್ಕ 30 ಕೆಜಿಗೆ ಅಮೌಂಟ್ ಕಟ್ಟಲೇಬೇಕು 12 ರೂಪಾಯಿಗೆ. ಹೀಗಾಗಿ ತಿಂಗಳಿಗೆ ಇಂತಿಷ್ಟು ಅಂತ ಅಮೌಂಟ್ ತೆಗೆದುಕೊಳ್ಳಕ್ಕೆ ಈಗ ಜಿಬೆ ಮುಂದಾಗಿದೆ. ಏನ್ ಹೇಳ್ತಾರೆ ಸರ್ ಅಂತ? ಖಂಡಿತವಾಗಿ ಇದೊಂದು ಹಗಲು ದರೋಡೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ನಾವು ಹಲವಾರು ಟ್ಯಾಕ್ಸ್ಗಳನ್ನ ಕಟ್ತಾ ಇದೀವಿ. ಬಿಬಿಎಂಪಿಗೆ ಪ್ರತಿ ವಾರ್ಷಿಕ ಶುಲ್ಕ ಕಟ್ತೀವಿ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀವಿ, ಜೊತೆಗೆ ಗಾರ್ಬೇಜ್ ಟ್ಯಾಕ್ಸ್ ಅಂತಾನು ನಮ್ಮ ಹತ್ರ ಈಗ ಹೊಸದಾಗಿ ಶುರು ಮಾಡಿದ್ದಾರೆ. ಅಂದ್ರೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಥವಾ ಇನ್ ಯಾವ್ದಾದ್ರು ಟ್ಯಾಕ್ಸ್ ಕಟ್ಟಬೇಕು, ಜೊತೆಗೆ ನಾವೀಗ ನೆಕ್ಸ್ಟ್ ಮುಂದಿನ ದಿವಸದಲ್ಲಿ ಪರ್ ಕೆಜಿ 12 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಲೆಕ್ಕಾಚಾರ ಮಾಡ್ತೀರಾ ನೀವು? ಯಾವ ಇದರಲ್ಲಿ ನೀವು ತೂಕ ಮಾಡ್ತೀರಾ? ಕಸನ ಬಂದೇನು ತೂಕ ಮಾಡ್ತೀರಾ? ಎಷ್ಟು ಬಂತು ಏನು ಬಂತು ಅಂತೇಳಿ ಯಾವ ರೀತಿ ತೂಕ ಮಾಡ್ತೀರಿ? ಒಟ್ಟಾರೆ ಹೋಗೋದು ಅವರ ಅಲ್ಲಿ ಹೋಗಿ ನಿಮ್ 100 ಕೆಜಿ ಮೇಲೆ ಇದೆ ಅಂತ ಹೇಳೋದು, ಅವ್ರ ಹತ್ರ ನೀವು ಹಗಲು ದರೋಡೆ ಮಾಡೋದು. ಆಫೀಸರ್ ಅಧಿಕಾರಿಗಳಿಗೆ ಒಂದು ದರೋಡೆ ಆಗೋ ರೀತಿಯಲ್ಲಿ ಆಗುತ್ತೆ. ಯಾಕಂತ ಹೇಳಿದ್ರೆ ಈ 12 ರೂಪಾಯಿ ಪರ್ ಕೆಜಿ ಅಂದ್ರೆ 100 ಕೆಜಿ ಆದ್ರೆ 12,000 ರೂಪಾಯಿ ಪರ್ ಡೇ ಅವನಿಗೆ ಕಟ್ಟಬೇಕಾಗತ್ತೆ. 1,200 ರೂಪಾಯಿ ಅವನು ಕಟ್ಟಬೇಕಾಗತ್ತೆ. ಒಂದು ತಿಂಗಳಿಗೆ ಎಷ್ಟು 50 ರಿಂದ 30 ರಿಂದ 40 ಸಾವಿರ ರೂಪಾಯಿ ಬರೀ ಕಸಕ್ಕೆ ದುಡ್ಡು ಕೊಡಬೇಕು ಅವನು. ಯಾವ ರೀತಿ ಹೋಟೆಲ್ ನಡೆಸಕ್ಕಾಗತ್ತೆ ಸರ್? ಯಾವ ರೀತಿ ನಾವು ಇಲ್ಲಿ ಬದುಕಕ್ಕಾಗತ್ತೆ? ಬದುಕಬೇಕೋ ಬೇಡವಾ ಅಂತ ಅವರೇ ಹೇಳಬೇಕು. ಸರ್, ಈ ಹಿಂದೆ ಹೇಗಿತ್ತು ಸರ್ ಪ್ರೊಸೆಸ್ ಕಸದ ಶುಲ್ಕ ವಿಚಾರವಾಗಿ? ಖಂಡಿತವಾಗಿ ಒಂದು ನಾಮಿನಲ್ ಚಾರ್ಜ್ ಇತ್ತು. ಯಾರು ಕಸ ಎತ್ಕೊಂಡು ಹೋಗ್ತಿದ್ರು ಅವರು ನಮ್ಮ ಗಾರ್ಬೇಜ್ ಟೆಂಡರ್ ಇತ್ತು. ಆ ಟೆಂಡರ್ ಅವ್ರು ಬಂದ್ಬಿಟ್ಟು ನಮ್ಮ ಪ್ರತಿ ತಿಂಗಳಿಗೆ ಒಂದಿಷ್ಟು ನಮ್ಮಲ್ಲಿ ಸುಮಾರು ಒಂದು 25-30 ಕೆಜಿ ಈ ರೀತಿ ಆಗ್ತಿತ್ತು. ಹಸಿ ಕಸ, ಒಣ ಕಸ ನಾವು ಬೇರೆ ಬೇರೆ ಕೊಡ್ತಾ ಇದ್ವಿ. ಆ ಹಸಿ ಕಸನ ಅವರು ಬೇರೆ ಬೇರೆ ಒಂದು ಬಯೋಗ್ಯಾಸ್ಗೆ ಯೂಸ್ ಮಾಡ್ತಾ ಇದ್ರು. ಅದರಿಂದ ಆದಾಯನೂ ಇದೆ ಅವರಿಗೆ. ಆ ರೀತಿಯಾಗಿ ಒಂದು ತಿಂಗಳ ಒಂದು 4 ರಿಂದ 5 ಸಾವಿರ ರೂಪಾಯಿ, ಕೆಲವೊಂದ್ ಕಡೆ 6 ಸಾವಿರ ರೂಪಾಯಿ, ಕೆಲವೊಂದ್ ಕಡೆ 8 ಸಾವಿರ ರೂಪಾಯಿ ತಗೊಳ್ತಾ ಇದ್ರು ಈ ಪ್ರತಿ ತಿಂಗಳಿಗೆ. ಈ ರೀತಿಯಾಗಿ ನಡೀತಾ ಇತ್ತು. ಇದು ಒಂದು ಒಳ್ಳೆ ವ್ಯವಸ್ಥೆ ನಡೀತಾ ಇತ್ತು. ಈಗ ನೋಡ್ತಾ ಇದೀವಿ, ಈಗ ಈ ಟೆಂಡರ್ ವಿಚಾರ ಮೊನ್ನೆ ತಮ್ಮ ಮಾಧ್ಯಮದಲ್ಲಿ ನೋಡಿದೆ. ಈ ಒಂದು ಕಸದ ಟೆಂಡರ್ಗೆ ಒಂದು ದೊಡ್ಡ ಹೊಡೆದಾಟ ಅಥವಾ ಲಂಚ ಈ ರೀತಿಯಾಗಿ ಬರ್ತಾ ಇದೆ. ಅಂದ್ರೆ ನಾವು ಈಗ ಸಾಮಾನ್ಯ ಜನರು ಬದುಕೋದು ಹೇಗೆ? ಈ ಪ್ರತಿ ಅಪಾರ್ಟ್ಮೆಂಟ್ಗಳಲ್ಲೂ ನೀವು ಈ ರೀತಿಯಾಗಿ ನೋಟಿಸ್ ಕೊಡ್ತಾ ಇದ್ದಾರೆ. ಪ್ರತಿ ಒಂದು ಕಲ್ಯಾಣ ಮಂಟಪಕ್ಕೂ ಹೋಗಿ ಈಗ ನೋಟಿಸ್ ಕೊಡ್ತಾ ಇದ್ದಾರೆ, ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತೇಳಿ. ಜನ ಇದ್ರ ಬಗ್ಗೆ ಒಂದು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ದುಡ್ಡು ಹೊಡೆದು ಸರ್ಕಾರದ ಪ್ಲಾನ್ ಮಾಡಿದನ ಏನೋ ಆರೋಪ ಸರ್ ಅಂತ. ಖಂಡಿತವಾಗಿ ಈ ರೀತಿಯಾಗಿ ಯಾರೂ ಮಾಡಿರಲಿಲ್ಲ. ಹಿಂದೆ ಇರುವಂತ ಯಾವುದೇ ಸರ್ಕಾರಗಳಿರ್ಬೋದು ಅಥವಾ ಹಿಂದೆ ಇರುವಂತ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೆಡಿ ಯಾರೂ ಮಾಡಿರಲಿಲ್ಲ. ಇದು ಪ್ರಥಮ ಬಾರಿಗೆ ಇದು ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಈ ಪುಣ್ಯಾತ್ಮರಿಗೆ ಯಾರು ಈ ರೀತಿಯಾಗಿ ಒಂದು ಐಡಿಯಾ ಕೊಟ್ಟರು ಅಥವಾ ಈ ರೀತಿಯಾಗಿ ಒಂದು ಅವೈಜ್ಞಾನಿಕವಾಗಿ ಒಂದು ಈ ವಿಚಾರವನ್ನ ತಿಳಿಸಿರೋ ಗೊತ್ತಿಲ್ಲ. ಇದರಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು. ಮತ್ತು ಈಗ ಹೋಟೆಲ್ಗಳಿಗೆ ಒಂದಷ್ಟು ಸಮಸ್ಯೆ ಅಂತೂ ಇದ್ದೇ ಇದೆ. ಸಿಲಿಂಡರ್ ಸಿಗದೆ ಪರದಾಡದಂತ ಎಷ್ಟೋ ಇನ್ಸಿಡೆಂಟ್ಗಳನ್ನ ಕೂಡ ನೋಡಿದ್ದೀವಿ. ಈಗ ಕಸದ ವಿಚಾರವಾಗಿಯೂ ಕೂಡ ಸುಂಕವನ್ನ ವಿಧಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಹೋಟೆಲ್ಗಳಲ್ಲಿ ಕಸ ಸಂಗ್ರಹಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಸರ್ಕಾರ ಕಸ ತ್ಯಾಜ್ಯ ಸಂಗ್ರಹಕ್ಕೆ ಹೆಚ್ಚುವರಿ ಶುಲ್ಕವನ್ನ ವಿಧಿಸಿದೆ. ಇದು ಹೋಟೆಲ್ ಮಾಲೀಕರ ಸಂಘದ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ ಅಂತ. ಆಸ್ತಿ ತೆರಿಗೆಯಲ್ಲಿ ಗಾರ್ಬೇಜ್ ಟ್ಯಾಕ್ಸ್ ಜೊತೆಗೆ ತಿಂಗಳ ಶುಲ್ಕ ಕಟ್ಟಬೇಕು ಅಂತೇಳಿ ತಾಕೀತನ್ನ ಮಾಡಲಾಗಿದೆ. ಹೋಟೆಲ್ ಅವರು ವರ್ಷಕ್ಕೆ ಇಷ್ಟು ಚದರ ಮೀಟರ್ಗೆ ಇಂತಿಷ್ಟು ಅಂತ ಟ್ಯಾಕ್ಸ್ ಕಟ್ಟಬೇಕಿತ್ತು. ಆದ್ರೆ ಇದೀಗ ಟ್ಯಾಕ್ಸ್ ಜೊತೆಗೆ ತಿಂಗಳಿಗೆ 1 ಕೆಜಿ ಕಸಕ್ಕೆ 12 ರೂಪಾಯಿ ನೀಡಬೇಕಂತೆ. ಕಸಕ್ಕೂ ಇದೀಗ ಹೆಚ್ಚುವರಿ ಶುಲ್ಕವನ್ನ ಸರ್ಕಾರ ಹಾಕಿದೆ. ಹೀಗಾಗಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಈಗ ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದ್ರೆ ವರ್ಷಕ್ಕೆ ಇಷ್ಟು ಚದರಡಿಗೆ ಅಮೌಂಟ್ ಅನ್ನ ಕಟ್ಟಿದ್ರು ಕಸಕ್ಕೂ. ಬಟ್ ಇದೀಗ ಕೆಜಿಗೆ 12 ರೂಪಾಯಿ ಕಸ, 1 ಕೆಜಿ ಕಸಕ್ಕೆ 12 ರೂಪಾಯಿ ಕಟ್ಟಬೇಕಾಗತ್ತೆ. ಹೀಗಾಗಿ ಎಲ್ಲ ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ರೆ ಇದು ಅಗಲ ದರೋಡೆ ಎಂಬುದು ಸರ್ಕಾರದ ವಿರುದ್ಧ ಜಿಬೆ ವಿರುದ್ಧ ಈಗ ಕಿಡಿಕಾರ್ತಿದ್ರೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಸದಸ್ಯರು ಮತ್ತು ನಿಸರ್ಗ ಹೋಟೆಲ್ ಮಾಲೀಕರು ಅವರೇ ಮಾತಾಡಿಸ್ತೀನಿ. ಸರ್, ಕಸಕ್ಕೂ ಇದೀಗ ಶುಲ್ಕ ಕೆಜಿಗೆ 12 ರೂಪಾಯಿ ಕಟ್ಟಬೇಕಂತ ಹೇಳ್ತಿದ್ರೆ, ದಿನ ಕೆಜಿಗೆ 30 ಕೆಜಿ ಆಯ್ತು ಅಂದ್ರೆ ದಿನದ ಲೆಕ್ಕ 30 ಕೆಜಿಗೆ ಅಮೌಂಟ್ ಕಟ್ಟಲೇಬೇಕು 12 ರೂಪಾಯಿಗೆ. ಹೀಗಾಗಿ ತಿಂಗಳಿಗೆ ಇಂತಿಷ್ಟು ಅಂತ ಅಮೌಂಟ್ ತೆಗೆದುಕೊಳ್ಳಕ್ಕೆ ಈಗ ಜಿಬೆ ಮುಂದಾಗಿದೆ. ಏನ್ ಹೇಳ್ತಾರೆ ಸರ್ ಅಂತ? ಖಂಡಿತವಾಗಿ ಇದೊಂದು ಹಗಲು ದರೋಡೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ನಾವು ಹಲವಾರು ಟ್ಯಾಕ್ಸ್ಗಳನ್ನ ಕಟ್ತಾ ಇದೀವಿ. ಬಿಬಿಎಂಪಿಗೆ ಪ್ರತಿ ವಾರ್ಷಿಕ ಶುಲ್ಕ ಕಟ್ತೀವಿ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀವಿ, ಜೊತೆಗೆ ಗಾರ್ಬೇಜ್ ಟ್ಯಾಕ್ಸ್ ಅಂತಾನು ನಮ್ಮ ಹತ್ರ ಈಗ ಹೊಸದಾಗಿ ಶುರು ಮಾಡಿದ್ದಾರೆ. ಅಂದ್ರೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಥವಾ ಇನ್ ಯಾವ್ದಾದ್ರು ಟ್ಯಾಕ್ಸ್ ಕಟ್ಟಬೇಕು, ಜೊತೆಗೆ ನಾವೀಗ ನೆಕ್ಸ್ಟ್ ಮುಂದಿನ ದಿವಸದಲ್ಲಿ ಪರ್ ಕೆಜಿ 12 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಲೆಕ್ಕಾಚಾರ ಮಾಡ್ತೀರಾ ನೀವು? ಯಾವ ಇದರಲ್ಲಿ ನೀವು ತೂಕ ಮಾಡ್ತೀರಾ? ಕಸನ ಬಂದೇನು ತೂಕ ಮಾಡ್ತೀರಾ? ಎಷ್ಟು ಬಂತು ಏನು ಬಂತು ಅಂತೇಳಿ ಯಾವ ರೀತಿ ತೂಕ ಮಾಡ್ತೀರಿ? ಒಟ್ಟಾರೆ ಹೋಗೋದು ಅವರ
ಅಲ್ಲಿ ಹೋಗಿ ನಿಮ್ 100 ಕೆಜಿ ಮೇಲೆ ಇದೆ ಅಂತ ಹೇಳೋದು, ಅವ್ರ ಹತ್ರ ನೀವು ಹಗಲು ದೊರಡೆ ಮಾಡೋದು. ಆಫೀಸರ್ ಅಧಿಕಾರಿಗಳಿಗೆ ಅದೊಂದು ದೊರಡೆ ಆಗೋ ರೀತಿಯಲ್ಲಿ ಆಗುತ್ತೆ. ಯಾಕಂತ ಹೇಳಿದ್ರೆ ಈ 12 ರೂಪಾಯಿ ಪರ್ ಕೆಜಿ ಅಂದ್ರೆ 100 ಕೆಜಿ ಆದ್ರೆ 12,000 ರೂಪಾಯಿ ಪರ್ ಡೇ ಅವನಿಗೆ ಕಟ್ಟಬೇಕಾಗತ್ತೆ. 1,200 ರೂಪಾಯಿ ಅವನು ಕಟ್ಟಬೇಕಾಗತ್ತೆ. ಒಂದು ತಿಂಗಳಿಗೆ ಎಷ್ಟು 50ರಿಂದ 30ರಿಂದ 40,000 ರೂಪಾಯಿ ಬರೀ ಕಸಕ್ಕೆ ದುಡ್ಡು ಕೊಡಬೇಕು ಅವನು. ಯಾವ ರೀತಿ ಹೋಟೆಲ್ ನಡ್ಸಕ್ಕಾಗತ್ತೆ ಸರ್? ಯಾವ ರೀತಿ ನಾವು ಇಲ್ಲಿ ಬದುಕಕ್ಕಾಗತ್ತೆ? ಬದುಕಬೇಕೋ ಬೇಡವಾ ಅಂತ ಅವರೇ ಹೇಳಬೇಕು. ಸರ್, ಈ ಹಿಂದೆ ಹೇಗಿತ್ತು ಸರ್ ಪ್ರೊಸೆಸ್ ಕಸದ ಶುಲ್ಕ ವಿಚಾರವಾಗಿ? ಖಂಡಿತವಾಗಿ ಒಂದು ನಾಮಿನಲ್ ಚಾರ್ಜ್ ಇತ್ತು. ಯಾರು ಕಸ ಎತ್ಕೊಂಡು ಹೋಗ್ತಿದ್ರು ಅವರು ನಮ್ಮ ಗಾರ್ಬೇಜ್ ಟೆಂಡರ್ ಇತ್ತು. ಆ ಟೆಂಡರ್ ಅವ್ರು ಬಂದ್ಬಿಟ್ಟು ನಮ್ಮ ಪ್ರತಿ ತಿಂಗಳಿಗೆ ಒಂದಿಷ್ಟು ನಮ್ಮಲ್ಲಿ ಸುಮಾರು ಒಂದು 25-30 ಕೆಜಿ ಈ ರೀತಿ ಆಗ್ತಿತ್ತು. ಹಸಿ ಕಸ, ಒಣ ಕಸ ನಾವು ಬೇರೆ ಬೇರೆ ಕೊಡ್ತಾ ಇದ್ವಿ. ಆ ಹಸಿ ಕಸನ ಅವರು ಬೇರೆ ಬೇರೆ ಒಂದು ಬಯೋಗ್ಯಾಸ್ಗೆ ಯೂಸ್ ಮಾಡ್ತಾ ಇದ್ರು. ಅದರಿಂದ ಆದಾಯನೂ ಇದೆ ಅವರಿಗೆ. ಆ ರೀತಿಯಾಗಿ ಒಂದು ತಿಂಗಳ ಒಂದು 4ರಿಂದ 5,000 ರೂಪಾಯಿ, ಕೆಲವೊಂದ್ ಕಡೆ 6,000 ರೂಪಾಯಿ, ಕೆಲವೊಂದ್ ಕಡೆ 8,000 ರೂಪಾಯಿ ತಗೊಳ್ತಾ ಇದ್ರು ಈ ಪ್ರತಿ ತಿಂಗಳಿಗೆ. ಈ ರೀತಿಯಾಗಿ ನಡೀತಾ ಇತ್ತು. ಇದು ಒಂದು ಒಳ್ಳೆ ವ್ಯವಸ್ಥೆ ನಡೀತಾ ಇತ್ತು. ಈಗ ನೋಡ್ತಾ ಇದೀವಿ, ಈಗ ಟೆಂಡರ್ ವಿಚಾರ ಮೊನ್ನೆ ತಮ್ಮ ಮಾಧ್ಯಮದಲ್ಲಿ ನೋಡಿದೆ, ಈ ಒಂದು ಕಸದ ಟೆಂಡರ್ಗೆ ಒಂದು ದೊಡ್ಡ ಹೊಡೆದಾಟ ಅಥವಾ ಲಂಚ ಈ ರೀತಿಯಾಗಿ ಬರ್ತಾ ಇದೆ. ಅಂದ್ರೆ ನಾವು ಈಗ ಸಾಮಾನ್ಯ ಜನರು ಬದುಕೋದು ಹೇಗೆ? ಈ ಪ್ರತಿ ಅಪಾರ್ಟ್ಮೆಂಟ್ಗಳಲ್ಲೂ ನೀವು ಈ ರೀತಿಯಾಗಿ ನೋಟಿಸ್ ಕೊಡ್ತಾ ಇದ್ದಾರೆ. ಪ್ರತಿ ಒಂದು ಕಲ್ಯಾಣ ಮಂಟಪಕ್ಕೂ ಹೋಗಿ ನೋಟಿಸ್ ಕೊಡ್ತಾ ಇದ್ದಾರೆ, ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತೇಳಿ. ಜನ ಇದ್ರ ಬಗ್ಗೆ ಒಂದು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ದುಡ್ಡು ಹೊಡೆದು ಸರ್ಕಾರದ ಪ್ಲಾನ್ ಮಾಡಿದನ ಏನೋ ಆರೋಪ ಸರ್ ಅಂತ. ಖಂಡಿತವಾಗಿ ಈ ರೀತಿಯಾಗಿ ಯಾರೂ ಮಾಡಿರಲಿಲ್ಲ. ಹಿಂದೆ ಇರುವಂತ ಯಾವುದೇ ಸರ್ಕಾರಗಳಿರ್ಬೋದು ಅಥವಾ ಹಿಂದೆ ಇರುವಂತ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೆಡಿ ಯಾರೂ ಮಾಡಿರಲಿಲ್ಲ. ಇದು ಪ್ರಥಮ ಬಾರಿಗೆ ಇದು ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಈ ಪುಣ್ಯಾತ್ಮರಿಗೆ ಯಾರು ಈ ರೀತಿಯಾಗಿ ಒಂದು ಐಡಿಯಾ ಕೊಟ್ಟರು ಅಥವಾ ಈ ರೀತಿಯಾಗಿ ಒಂದು ಅವೈಜ್ಞಾನಿಕವಾಗಿ ಒಂದು ಈ ವಿಚಾರವನ್ನ ತಿಳಿಸಿದರೋ ಗೊತ್ತಿಲ್ಲ. ಇದರಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು. ಮತ್ತು